ನಮಸ್ಕಾರ, ನಾನು ಶುಭಾ. ಇವಾಗ ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದ್ಬಿಡ್ತಾ ಇದೆ. ಚಿಕ್ಕ ವಯಸ್ಸಿಗೆ ಬಿಳಿ ಕೂದಲು ಬಂದ್ಬಿಡ್ತಾ ಇರೋರು ಒಂದು ಸತಿ ಇದನ್ನು ಅಪ್ಲೈ ಮಾಡಿ ಸಾಕು. ನಿಮಗೆ ಎಷ್ಟೇ ವಯಸ್ಸಾದ್ರೂ ಬೇಗ ಬಿಳಿ ಕೂದಲೇ ಬರಲ್ಲ. ವಿಡಿಯೋನು ಪ್ಲೀಸ್ ಸ್ಕಿಪ್ ಮಾಡ್ದಿರಾ ಲಾಸ್ಟ್ವರೆಗೂ ನೋಡಿ, ನಿಮಗೆ ಗೊತ್ತಾಗುತ್ತೆ. ಟೀ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾವುದೇ ಬ್ರ್ಯಾಂಡ್ ಆಗಲಿ ಬಿಡಿ, ಈ ಥರ ಟೀ ಪುಡಿ ಅಂತೇನಿಲ್ಲ. ನಿಮ್ಮ ಮನೇಲಿ ಯಾವ್ದು ನೀವು ಬಳಸ್ತೀರಲ್ಲ ಆ ಟೀ ಪುಡಿ 1 ಟೇಬಲ್ ಸ್ಪೂನು, 2 ಸ್ಪೂನಷ್ಟು ಮೆಂತ್ಯ. ನಿಮ್ಮ ಮನೇಲಿ ಮೆಂತ್ಯ ಪುಡಿ ಮಾಡಿರೋದೇ ಇದ್ದರೆ ಪುಡಿ ಮಾಡಿರೋ ಪುಡಿನೇ ಹಾಕ್ಕೋಬೋದು. ನಾನು ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಬಂದೆ ನೋಡಿ. ಜಾಸ್ತಿ ನುಣ್ಣಗಿಲ್ಲ, ತರ್ತರಿಯಾಗಿದೆ ಅಂದರೂ ಪರವಾಗಿಲ್ಲ. ಇದನ್ನೆರಡನ್ನೂ ಒಂದು ಸತಿ ಮಿಕ್ಸ್ ಮಾಡ್ಕೊಬಿಡಿ. ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲೆ ಆಗಲಿ ಇಲ್ಲ ತವಾ ಆಗಲಿ ಯಾವುದಾದ್ರೂ ಇಕ್ಕೋಬೋದು. ನಾನು ಕಬ್ಬಿಣದ ಹೆಂಚೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ಈ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು. ಗ್ಯಾಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳಕ್ಕೆ ಹೋಗಬಾರ್ದು. ನೀವಿದು ಆದಷ್ಟು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೊತಾ ಇರಿ. ಇದ್ರ ಪೂರ್ತಿ ಕಪ್ಪಗಾಗ್ಬಿಡುತ್ತೆ ನೋಡಿ. ನಾನು ಹುರ್ಕೊತಾ ಇದ್ದೀನಲ್ಲ, ನಿಮಗೆ ಗೊತ್ತಾಗ್ತಾಯಿದೆ. ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇರುತ್ತೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆಯಲ್ಲ, ನೀವು ಕೈ ಬಿಡದೀರ ಇದನ್ನು ಸ್ಪೂನಲ್ಲಿ ತಿರುಗಿಸ್ತಾ ಇರಿ. ಇನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕಾದ್ರೂ ಎತ್ತಿಕ್ಕೋಬೋದು, ಏನಾಗಲ್ಲ. ನಾನು ಸ್ವಲ್ಪ ಪ್ರಮಾಣ ತೋರಿಸ್ತಾ ಇದ್ದೀನಿ. ನೀವು ನಿಮ್ಮ ಕೂದಲು ಎಷ್ಟು ಉದ್ದ ಇದೆ ಅದನ್ನು ನೋಡಿಕೊಂಡು ಹಾಕ್ಕೋಬೇಕು. ಇಲ್ಲ ನಮ್ಮ ಕೂದಲು ತುಂಬ ಉದ್ದ ಇದೆ ಅನ್ನೋರು ಇದನ್ನೇ ಡಬಲ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಹುರಿತಾ ಇದ್ದರೆ ಕಲರ್ ಚೇಂಜ್ ಆಗ್ತಾ ಇದೆ. ಪೂರ್ತಿ ಕಪ್ಪಗಾಗೋವರೆಗೂ ಹುರ್ಕೊಳ್ಳಿ. ಈ ಟೈಮಲ್ಲಿ ಬೇಕಾದರೆ ಗ್ಯಾಸ್ ಫ್ಲೇಮ್ ಲೋ ಮಾಡ್ಕೊಬಿಡಿ. ನಾನು ಲೋ ಮಾಡ್ಕೊಂಡು ಹುರಿದಿದ್ದೀನಿ. ಇವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟೆ ಪೂರ್ತಿ ತಣ್ಣಗಾಗೋಕ್ಕೆ ಬಿಟ್ಬಿಟ್ಟಿದ್ದೆ ನೋಡಿ. ಇವಾಗ ಇದು ತರ್ತರಿಯಾಗೇ ಇದೆಯಲ್ಲ, ಇದನ್ನು ನೀವು ಮತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಬರಬೇಕು. ಪೂರ್ತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಬರ್ಬೇಕು. ಫೈನ್ ಪೌಡ್ರ್ ಬೇಕು ನಮಗೆ. ಮತ್ತು ಇದನ್ನು ನಾನು ಪೌಡ್ರ್ ಮಾಡ್ಕೊಂಡು ಬಂದು ಮತ್ತೆ ಅದೇ ಕಪ್ಗೆ ಸೇರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಮತ್ತು ನೀವು ಕೊಬ್ಬರಿ ಎಣ್ಣೆ, ನಾನು ಪ್ಯಾರಾಶೂಟ್ ಕೊಬ್ಬರಿ ಎಣ್ಣೆನೇ ಬಳಸೋದು. ನೀವು ನಿಮ್ಮ ಮನೇಲಿ ಯಾವ ಕೊಬ್ಬರಿ ಎಣ್ಣೆ ಬಳಸ್ತೀರಲ್ಲ ಇದನ್ನಾದರೂ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಒಂದೇ ಸತಿ ಹಾಕಬೇಡಿ, ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನೋಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಒಂದು ಒಳ್ಳೆ, ಇವಾಗ ನಾವು ಹೇರ್ ಡೈ ಎಲ್ಲ ಬಳಸಿದ್ರೆ ಅದರಲ್ಲಿ ಕೆಮಿಕಲ್ ಇರುತ್ತೆ. ವಯಸ್ಸಿಗೆ ಅವೆಲ್ಲ ಬಳಸೋದ್ರಿಂದ ಕೆಮಿಕಲ್ ಇರುತ್ತಲ್ವಾ. ಅದ್ರ ಬದಲು ಈ ಥರ ಮನೆಯಲ್ಲೇ ನೀವು ಮಾಡ್ಕೊಂಡು ಅಪ್ಲೈ ಮಾಡ್ತಾ ಇದ್ದರೆ ನಿಮಗೆ ಇದು ಒಂದೇ ಸತಿ ರಿಸಲ್ಟ್ ಕೊಡಲ್ಲ. ಆದರೆ ಅಪ್ಲೈ ಮಾಡ್ತಾ ಇದ್ದರೆ ಕ್ರಮೇಣ ನಿಮ್ಮ ಕೂದಲು ಬಿಳಿ ಕೂದಲು ಕಪ್ಪಾಗುತ್ತೆ. ಮತ್ತು ಬೇರೆ ಕೂದಲು ಕೂಡ ಬಿಳಿ ಆಗಲ್ಲ ನೋಡಿ. ತೋರಿಸ್ತಾ ಇದ್ದೀನಿ ಎಷ್ಟು ಕಪ್ಪಾಗಿದೆಯೋ. ಈ ಥರ ನೀವು ಮಾಡಿಕೊಂಡು ಪುಡಿನ ಬೇಕಾದರೆ ಮಾಡಿಕೊಂಡು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ನಿಮ್ಗೆ ಯಾವಾಗ ಬೇಕೋ ಆವಾಗ ಅದರೊಳಗಡೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಿಮ್ಗೆ ಹೇರ್ಸ್ಗೆ ಅಪ್ಲೈ ಮಾಡ್ಬೋದು ನೋಡಿ. ಇವ್ರಿಗೆ ಸ್ವಲ್ಪ ವೈಟ್ ಹೇರ್ಸ್ ಬಂದಿದೆ, ಅದು ಮುಂದೆ ಮಾತ್ರ ಬಂದಿದೆ. ಆ ವೈಟ್ ಹೇರ್ಸ್ಗೆ ಮಾತ್ರ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ, ನಮಗಿನ್ನ ಸ್ಟಾರ್ಟಿಂಗಲ್ಲಿದೆ, ವೈಟ್ ಹೇರ್ಸ್ ಬರ್ತಾ ಇದೆ ಅನ್ನೋರು ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಬಳಸ್ತೀರಾ ಈ ಥರ ನ್ಯಾಚುರಲ್ ಆಗಿ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾವು ಮಾಡಿ ಅಪ್ಲೈ ಮಾಡ್ತಾ ಇದ್ದರೆ ಇದು ಸ್ವಲ್ಪ ರಿಸಲ್ಟ್ ಬರೋ ಸ್ವಲ್ಪ ಲೇಟ್ ಆಗ್ಬೋದು. ತಕ್ಷಣವೇ ಬರುತ್ತಂತ ನಾನು ಹೇಳಲ್ಲ, ಆದರೆ ಕ್ರಮೇಣ ನೀವು ಇದನ್ನು ಅಪ್ಲೈ ಮಾಡಿ ವಾರಕ್ಕೊಂದು ಟೈಮ್ ಈ ಥರ ಅಪ್ಲೈ ಮಾಡಿ ಏರ್ ವಾಶ್ ಮಾಡ್ಕೊತ ಮೈಲ್ಡ್ ಶಾಂಪೂ ಬಳಸಿ ಏರ್ ವಾಶ್ ಮಾಡ್ಕೋಬೇಕು. ಇದನ್ನು ಅಪ್ಲೈ ಮಾಡಿದ್ಮೇಲೆ ಕೂಡ ನೀವು ಒಂದು 1/2 hour ಹೇರ್ಸಲ್ಲೇ ಬಿಡಬೇಕು. ಮತ್ತು ಮೈಲ್ಡ್ ಶಾಂಪೂಲ್ಲಿ ಹೇರ್ ವಾಶ್ ಮಾಡಿಕೊಂಡು ಬಂದರೆ ಕ್ರಮೇಣ ಏನಾಗುತ್ತೆ, ನಿಮ್ಮ ಬಿಳಿ ಕೂದಲು ಕಪ್ಪಗಾಗುತ್ತೆ. ಮತ್ತು ಬೇರೆ ಕೂದಲು ಕೂಡ ಬಿಳಿ ಆಗಲ್ಲ. ಟ್ರೈ ಮಾಡಿ ನೋಡಿ. ನಮಗೆ ಬಿಳಿ ಕೂದಲು ಜಾಸ್ತಿ ಇದೆ, ಒಬ್ಬೊಬ್ಬರಿಗೆ ಚಿಕ್ಕ ವಯಸ್ಸಾದರೂ ಬಿಳಿ ಕೂದಲು ಜಾಸ್ತಿ ಇರುತ್ತೆ. ಮತ್ತು ವಯಸ್ಸಾಗಿರೋರು ಕೂಡ ಬಿಳಿ ಕೂದಲು ಜಾಸ್ತಿ ಇದೆ. ಆದರೆ ನಾವು ಯಾವುದೇ ಹೇರ್ ಡೈ ಬಳಸಲ್ಲ, ನಮಗೆ ಕೆಮಿಕಲ್ ಪ್ರಾಡಕ್ಟ್ ನಮಗೆ ಬೇಡ ಅನ್ನೋರು ಇದನ್ನು ಟ್ರೈ ಮಾಡಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ ನೋಡಿ. ಪಾಲಕ್ ಸೊಪ್ಪು ತಗೊಂಡು 10 ರೂಪಾಯಿ ಕಟ್ಟು, ಒಂದು ಅರ್ಧ ನಾನು ತಗೊಂಡಿದ್ದೀನಿ ಅಂದರೆ ಒಂದು 5 ರೂಪಾಯಿ ಅಷ್ಟು ಅಂದ್ಕೊಳ್ಳಿ. ಚೆನ್ನಾಗಿ ಬಿಡಿಸ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಸೊಪ್ಪನ್ನು. 1-2 ಸತಿ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ನನಗೆ ಹೇರ್ಸ್ಗೆ ಎಷ್ಟು ಬೇಕೋ ನಾನು ಅಷ್ಟು ತಗೊಂಡಿದ್ದೀನಿ. ನಮ್ದು ಇನ್ನೂ ಹೇರ್ ಸ್ವಲ್ಪ ಕಮ್ಮಿನೇ ಇದೆ ಅನ್ನೋರು ಸ್ವಲ್ಪ ಕಮ್ಮಿನೇ ತಗೊಳ್ಳಿ, ಪರವಾಗಿಲ್ಲ. ನುಣ್ಣಗೆ ರುಬ್ಕೊಂಬರಬೇಕು. ಒಂಚೂರು ನೀರು ಹಾಕಿ, 1-2 ಸ್ಪೂನಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬರಬೇಕು. ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ. ಮತ್ತು ಕೊಕೊನೆಟ್ ಆಯಿಲು, ನಿಮ್ಮ ಮನೇಲಿ ನೀವು ಯಾವ್ದು ಬಳಸ್ತೀರೋ ಆ ಕೊಕೊನೆಟ್ ಆಯಿಲು ಒಂದು ಸ್ಪೂನಷ್ಟು ಸೇರಿಸಿ. ನಾನು ಮೊದಲೇ ಹೇಳಿದೆ, ನಾನು ಪ್ಯಾರಾಶೂಟೇ ಬಳಸೋದು. ಇದನ್ನು ನಾನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋಬೇಕು. ವಾರಕ್ಕೊಂದು ಟೈಮು ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಬಂದಿದ್ದೀರಂದರೆ ಕ್ರಮೇಣ ಏನಾಗುತ್ತೆ, ನಿಮ್ಮ ಬಿಳಿ ಕೂದಲು ಕಪ್ಪಾಗುತ್ತೆ. ಮತ್ತು ಬೇರೆ ಕೂದಲು ಕೂಡ ಬಿಳಿ ಆಗಲ್ಲ. ಇದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾವು ನಮ್ಮ ಊಟದಲ್ಲೇ ನಾವು ಪಾಲಕ್ ಸೊಪ್ಪು ಬಳಸ್ತೀವಂದರೆ ನಮ್ಮ ಶರೀರಕ್ಕೆ ಒಳ್ಳೇದಂದರೆ ನಮ್ಮ ಕೂದಲಿಗೂ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ. ನಾನು ಹೇರ್ಸ್ಗೆಲ್ಲ ಅಪ್ಲೈ ಮಾಡ್ಕೊಬಿಟ್ಟಿದ್ದೀನಿ. ಒಂದು 1 hour ಬಿಡ್ತಾ ಇದ್ದೀನಿ. 1 hour ಬಿಟ್ಟಿದ ಮೇಲೆ ಇದು ಫುಲ್ಲು ಡ್ರೈ ಆದಮೇಲೆ ನೀವು ಇದನ್ನು ಅಪ್ಲೈ ಮಾಡಿದ್ಮೇಲೆ ಯಾವುದೇ ಶಾಂಪೂ ಬಳಸಬಾರ್ದು. ಬರೀ ನೀರಲ್ಲೇ ಏರ್ ವಾಶ್ ಮಾಡ್ಕೊಂಡು ಬರಬೇಕು ನೋಡಿ. ಬರೀ ನೀರಲ್ಲೇ ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ.
ಇದು ನಿಮ್ಮ ಹೇರ್ ಗ್ರೋತ್ ಕೂಡ ಒಳ್ಳೆಯದು ಮತ್ತು ಬಿಳಿ ಕೂದಲು ಕೂಡ ಕಂಟ್ರೋಲ್ ಮಾಡುತ್ತೆ. ಬೇಕಾದರೆ ಟ್ರೈ ಮಾಡಿ. ಮತ್ತು ನೆಕ್ಸ್ಟ್ ಡೇ ಬೇಕಾದರೆ ನೀವು ಯಾವ ಶಾಂಪೂ ಬಳಸ್ತೀರೋ ಆ ಶಾಂಪೂಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.